ಮರಗಳಿಗೆ ಬಂತು ಕತ್ತರಿ, ಕಳ್ಳರಿಗೀಗ ಅರಣ್ಯ ಇಲಾಖೆಯ ಶಾಸ್ತ್ರಿ. ಫಾರೆಸ್ಟ್ ಗಾರ್ಡ್ ರೂಮಿನ ಮುಂದೆಯೇ ಫಾರೆಸ್ಟ್ ಕ್ಲೀನ್. ಮರಗಳ್ಳರನ್ನೇ ಹಿಡಿದು ಲೋಡ್ ಮಾಡಿದ ಏನು ಅರಣ್ಯ ಇಲಾಖೆ. 100ಕ್ಕೂ ಹೆಚ್ಚು ನೀಲಗಿರಿ ಮರಗಳ ಮಾರಣ ಹೋಮ ನಡೆದಿದೆ. ಮರಗಳಿಗೆ ಬಂತು ಕತ್ತರಿ, ಕಳ್ಳರಿಗೀಗ ಅರಣ್ಯ ಇಲಾಖೆ ಶಾಸ್ತ್ರಿ. ಫಾರೆಸ್ಟ್ ಗಾರ್ಡ್ ರೂಮಿನ ಮುಂದೆ ಫಾರೆಸ್ಟ್ ಕ್ಲೀನ್. ಮರಗಳ್ಳರನ್ನೇ ಹಿಡಿದು ಲೋಡ್ ಮಾಡಿದ RFO. 100ಕ್ಕೂ ಹೆಚ್ಚು ನೀಲಗಿರಿ ಮರಗಳ ಮಾರಣ ಹೋಮ. ದೇವನಹಳ್ಳಿಯ ಮಂಡಿಬೆಲೆ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. RFO ನಾಗಾರ್ಜುನ ನೇತೃತ್ವದ ತಂಡದಿಂದ ಮರಗಳ್ಳರ ಮೇಲೆ ದಾಳಿ. ಮುನಿರಾಯಣಪ್ಪ, ಮಂಜುನಾಥ್ ಬಿಡಗನಹಳ್ಳಿ ಹೀಗೆ ಮರದ ತುಂಡುಗಳು ಹಾಗೂ ಸಾಗಾಟಕ್ಕೆ ಬಳಸಿದ್ದ ವಾಹನ ವಶಕ್ಕೆ ಪಡೆಯಲಾಗಿದೆ. ಮರಗಳ್ಳತನದಲ್ಲಿ ಫಾರೆಸ್ಟ್ ಗಾರ್ಡ್ ಶಾಮೀಲು ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇಲಾಖೆಯಿಂದ ತನಿಖೆ ಹಾಗೂ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸುತ್ತಿರುವ ಅಧಿಕಾರಿಗಳು. ಮರಗಳಿಗೆ ಬಂತು ಕತ್ತರಿ, ಕಳ್ಳರಿಗೀಗ ಅರಣ್ಯ ಇಲಾಖೆಯ ಶಾಸ್ತ್ರಿ. ಫಾರೆಸ್ಟ್ನಲ್ಲಿರ್ತಕ್ಕಂತಹ ಪ್ರತಿಯೊಂದು ಮರವೂ ಕೂಡ ಕರ್ನಾಟಕದ ಆಸ್ತಿ. ಪ್ರತಿ ಮನುಷ್ಯನ ಶ್ವಾಸಕೋಶಕ್ಕೆ ಜೀವಗಾಳಿಯನ್ನು ತುಂಬುವಂತಹ ಮರಗಳನ್ನು ಕತ್ತರಿಸಿ ಸಾಗಿಸಲಾಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಅತ್ಯಂತ ದುರಂತದ ಕಥೆ ಇದು. 100ಕ್ಕೂ ಹೆಚ್ಚು ನೀಲಗಿರಿ ಮರಗಳ ಮಾರಣ ಹೋಮ. ದೇವನಹಳ್ಳಿಯ ಮಂಡಿಬೆಲೆ ಅರಣ್ಯ ಪ್ರದೇಶದಲ್ಲಿ ಘಟನೆ. RFO ನಾಗಾರ್ಜುನ ನೇತೃತ್ವದ ತಂಡದಿಂದ ಮರಗಳ್ಳರ ಮೇಲೆ ದಾಳಿ. ಮುನಿರಾಯಣಪ್ಪ, ಮಂಜುನಾಥ್ ಬಿಡಗನಹಳ್ಳಿ, ನಾಗರಾಜು ಹೀಗೆ ಒಂದಷ್ಟು ಜನ ಬಂಧಿತ ಆರೋಪಿಗಳು. ಮರದ ತುಂಡುಗಳು ಹಾಗೂ ಸಾಗಾಟಕ್ಕೆ ಬಳಸಿದ್ದ ವಾಹನವನ್ನು ಕೂಡ ಪೊಲೀಸರು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮರಗಳ್ಳತನದಲ್ಲಿ ಫಾರೆಸ್ಟ್ ಗಾರ್ಡ್ ಶಾಮೀಲು ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಇಲಾಖೆಯಿಂದ ತನಿಖೆ ಹಾಗೂ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸುತ್ತಿರುವ ಅಧಿಕಾರಿಗಳು. ಒಟ್ಟಾರೆ ಮರಗಳ್ಳತನಕ್ಕೆ ಇಳಿದಿದ್ದ ಮರಕಳ್ಳರನ್ನ ಅಧಿಕಾರಿಗಳು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.